ವೇದಮ್ಮವ್ರ ಮಗ ನೀವೇ ಅಲ್ವಾ? ನಾನೇ ವೇದಮ್ಮರಿಗೆ ನಿನ್ನೆ ಫೋನ್ ಮಾಡಿ ಬರೋಕ್ಕೆ ಹೇಳಿದ್ದೆ. ಅವರು ಮಗನ್ನ ಭಾವಿ ಸೊಸೆನ ಕಳಿಸ್ತೀನಿ ಅಂತ ಹೇಳಿದರು. ಇವತ್ತು ಭಾಳ ವಿಶೇಷವಾದ ದಿನ. ಬೆಳಗ್ಗೆನೆ ಪೂಜೆ ಮಾಡಿದ್ದೀನಿ, ಆರತಿ ಮಾಡಿ ಪ್ರಸಾದ ಕೊಡ್ತೀನಿ. ಈಶ ಗಿರೀಶ ನರೇಶ ಪರೇಶ ಮಹೇಶ ವಿಲೇಶಯ ಭೂಷಣ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಎಲ್ರಿಗೂ ಒಳ್ಳೇದು ಮಾಡುತ್ತಿವ್ರೆ. ನಾನು ನಾಳೆ ಇಂಟರ್ವ್ಯೂಗೆ ಹೋಗ್ತಿದ್ದೀನಿ, ನೀನು ನನ್ನ ಜೊತೆಗಿರ್ಬೇಕು. ಉಮಯಾ ದಿವ್ಯ ಸುಮಂಗಲ ವಿಗ್ರಹಯ ಲಿಂಗಿತ ವಾಮಾಂಗ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಪೂರಿ ಕುರು ಮಾಮಜ್ಞಮನಾಥಂ ದೂರಿ ಕುರು ಮೇ ದುರಿತಂ ಭೋ ಸಾಂಬ ಸದಾ ಶಿವ ಶಂಭೋ. ದೇವ್ರ ಹಾರನೆ ನಿಮ್ಮ ಮೇಲೆ ಬಿದ್ದಿದೆ ಅಂದರೆ ನೀವು ತುಂಬ ಅದೃಷ್ಟ ಮಾಡಿದ್ದೀರ. ಶಿವಾಯ ನಮಃ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಿಮ್ಮಿಬ್ಬರು ನೋಡಿದರೆ ಶಿವ ಪಾರ್ವತಿ ನೋಡ್ದಂಗಾಗತ್ತೆ. ನೂರು ಕಾಲ ಖುಷಿಯಾಗಿರಿ. ಒಳ್ಳೇದಾಗಲಿ. ಅರ್ಚಕ್ರೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅನ್ಸತ್ತೆ. ಸುಶಾಂತ್ನ ಮದುವೆ ಆಗೋ ಹುಡುಗಿ ನಾನಲ್ಲ, ನನ್ನ ಫ್ರೆಂಡ್ ಕಾವ್ಯ. ಅಲ್ಲ ಅರ್ಚಕ್ರೆ, ಹಿಂದೂ ಮುಂದೆ ನೋಡ್ದೆ ಬರೋರೆಲ್ಲರಿಗೂ ಹೀಗೆ ಆಶೀರ್ವಾದ ಮಾಡದ ನೀವು? ನೋಡಿ ತಾಯಿ, ದೇವರೇ ನುಡಿಸ್ತಾನ ಬಾಯಲ್ಲಿ ಅದನ್ನೇ ಹೇಳ್ತೀವಿ. ಇವರಿಬ್ರು ನೋಡಿದ ಕೂಡಲೇ ನಮ್ಮ ಮನಸ್ಸಿಗೆ ಅನಿಸ್ತೋ ಅದು ಹೇಳಿದ್ದೀವಿ. ಎಲ್ಲ ದೇವರಿಚ್ಛೆ. ಅಯ್ಯೋ, ನೀವಿಬ್ರು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಅವ್ರು ಹೇಳೋದೆಲ್ಲ ನಿಜ ಆಗೋದಾಗಿದ್ದಿದ್ರೆ ಅವ್ರು ಯಾಕೆ ಅರ್ಚಕರಾಗ್ತಿದ್ರು? ಒಳಗಡೆ ಇರೋ ದೇವ್ರಾಗ್ತಿದ್ರು. ತಲೆ ಯಾಕೆ ಕೆಡ್ಸ್ಕೋತೀರಾ? ಸುಮ್ನೆ ನಡೀರಿ. ಮಹಾಂತೇಶ್, ರಾತ್ರಿ ಊಟಕ್ಕೆ ಏನೇನು ಸ್ಪೆಷಲ್ ಮಾಡ್ತೀರಾ? ನೀವೇನು ಬೇಕು ಅಂತ ಹೇಳಿ ಮೇಡಮ್, ಎಲ್ಲ ರೆಡಿ ಮಾಡಿಕೊಡ್ತೀನಿ. ದಟ್ಸ್ ಗುಡ್. ಹಾಗಿದ್ರೆ ಸ್ಪೈಸಿ ಪನ್ನೀರ್ ಬಟರ್ ಕುಲ್ಚಾ ಆ್ಯಂಡ್ ಗೋಬಿ ಮಂಚೂರಿಯನ್. ಅದ್ರ ಜೊತೆಗೆ ನನ್ನ ಅಂಜೂಸ್ ಫೇವ್ರೆಟ್ ಪಾಯಸ. ಓಕೆ ಮೇಡಮ್. ಅಂಜು, ನಿನ್ಗಿನ್ನೂ ಏನಾದರೂ ಬೇಕು ಅಂದರೆ ಆರ್ಡರ್ ಮಾಡು. ನನಗೆ ನೀನು ಹೇಳಿದ್ರ ಜೊತೆಗೆ ಒಂದು ಆಲೂ ಪರಾಟ ಸಾಕು. ನೀನು ಸ್ಪೆಷಲ್ ಪಾಯಸ ಹೇಳಿದ್ಯಲ್ವಾ, ಅದಕ್ಕಿಂತ ಇನ್ನೇನು ಬೇಕು ನನಗೆ? ಸರಿ ಮಹಾಂತೇಶ್ ಅವರೇ, ನಾನು ಹೇಳಿದಷ್ಟು ಪ್ರಿಪೇರ್ ಮಾಡಿ ಆ್ಯಂಡ್ ಅನ್ನಕ್ಕೆ ಸಾಂಬಾರ್ ಮಾಡಿ ತುಂಬ ಸ್ಪೈಸಿ ಇರಲಿ. ಕಾವ್ಯ, ಸುಶಾಂತ್ಗೆ ಏನ್ ಬೇಕಂತ ಕೇಳಲೇ ಇಲ್ವಲ್ಲ? ಅವನ್ನ ಏನೇ ಕೇಳೋದು, ಅವನಿಗಿದ್ರಲ್ಲೆಲ್ಲ ಟೇಸ್ಟೇ ಇಲ್ಲ. ಅದಕ್ಕೆ ನಾನೇ ಯಾವಾಗಲೂ ಆರ್ಡರ್ ಮಾಡೋದು. ಆ್ಯಂಡ್ ನಾನು ಆರ್ಡರ್ ಮಾಡಿದ್ನ ಅವ್ನು ಇಷ್ಟಪಟ್ಟು ತಿಂತಾನೆ. ಸುಶಾಂತ್ಗೂ ನೀನೇ ಆರ್ಡರ್ ಮಾಡ್ತೀಯಾ? ಸುಶಾಂತ್, ಈಗ ಆರ್ಡರ್ ಮಾಡಿದ್ದೆಲ್ಲ ನಿಮ್ಗೆ ಇಷ್ಟ ಇದೆ ತಾನೆ? ನನಗೆ ರೋಟಿ ಕುಲ್ಚಾ ಎಲ್ಲ ಏನೂ ಇಷ್ಟ ಇಲ್ಲ ಅಂಜಲಿ. ವೆಜಿಟೇಬಲ್ ರೈಸ್ ಅಂದರೆ ನನಗೆ ತುಂಬ ಇಷ್ಟ. ನೋಡಿದ್ಯಾ, ಇವನಿಗೆ ಎಂಥ ಡಬ್ಬ ಟೇಸ್ಟ್ ಇದೆ ಅಂತ. ಅದಕ್ಕೆ ನಾನೇ ಯಾವಾಗಲೂ ಆರ್ಡರ್ ಮಾಡೋದು. ಮಹಾಂತೇಶ್ ಮೇಡಮ್, ನಾವೀಗ ಹೇಳಿದ್ರ ಜೊತೆಗೆ ಒಂದು ವೆಜಿಟೇಬಲ್ ರೈಸ್ ಕೂಡ ತಂದ್ಬಿಡಿ. ಸುಶಾಂತ್, ಇನ್ನೇನಾದರೂ? ಏನು ಬೇಡ ಅಂಜಲಿ, ಕಾವ್ಯ ಆರ್ಡರ್ ಮಾಡಿದಾಳಲ್ಲ ಅದೇ ಸಾಕು. ಓಕೆ ಓಕೆ.
ಕಾವ್ಯ, ಎಲ್ಲರಿಗೂ ಅವ್ರವ್ರ ಟೇಸ್ಟ್ ಅಂತ ಇರತ್ತೆ ಕಣೆ. ನಮ್ಗಿಷ್ಟ ಆಗೋದು ಬೇರೆಯವ್ರಿಗಿಷ್ಟ ಆಗದೆ ಇರ್ಬೋದು, ಬೇರೆಯವ್ರಿಗಿಷ್ಟ ಆಗೋದು ನಂಗಿಷ್ಟ ಆಗದೆ ಇರಬಹುದು. ದೊಡ್ಡೋರು ಹೇಳಲ್ವಾ, ಊಟ ಸ್ವಇಚ್ಛೆ, ನೋಟ ಪರರಿಚ್ಛೆ ಅಂತ. ಅವ್ರಿಗೇನ್ ಬೇಕೋ ಅದು ಆರ್ಡರ್ ಮಾಡ್ಲಿ ಬಿಡು. ಅದೇನೋ ಕಣೆ, ನನಗೆ ಇವ್ನ ಟೇಸ್ಟೇ ಇಷ್ಟ ಆಗಲ್ಲ. ಓ, ಒಂದ್ ನಿಮಿಷ, ಅಮ್ಮ ಕಾಲ್ ಮಾಡ್ತಿದ್ದಾರೆ. ಹಲೋ ಅಮ್ಮ, ಹಾಯ್. ಹೇಗಿದ್ಯಾ? ಏನ್ ಮಾಡ್ತಿದ್ದೆ? ಅಂಜು, ಹೇಗಿದ್ಯಾ ಪುಟ್ಟ? ನೀನು ಹೋದಾಗಿಂದ ನಿನ್ ಬಗ್ಗೆನೇ ಯೋಚನೆ ಆಗ್ಬಿಟ್ಟಿದೆ. ಟ್ರಿಪ್ ಹೇಗಿದೆ? ಅಮ್ಮ, ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ನಾನಿಲ್ಲಿ ಆರಾಮಾಗಿದ್ದೀನಿ. ಇನ್ಫ್ಯಾಕ್ಟ್ ತುಂಬಾನೇ ಖುಷಿಯಾಗಿದ್ದೀನಿ. ದೊಡ್ಡಮ್ಮ, ನೀವ್ ಆರಾಮಾಗಿರಿ. ಅವಳು ಬಂದಿರೋದ್ ನಮ್ ಜೊತೆ ಅಲ್ವಾ, ಸಕ್ಕದಾಗಿರ್ತಾಳೆ. ಅಮ್ಮ, ಕೇಳಿಸ್ಕೊಂಡೆ ತಾನೆ? ಅಪ್ಪನ್ನೂ ಕೇಳ್ದೆ ಅಂತ ಹೇಳು. ಸರಿ ಅಂಜು, ಹುಷಾರು. ಸರಿ. ಮಕ್ಕಳ ಮುಖದಲ್ಲಿ ಖುಷಿ ನೋಡ್ತಿದ್ಯಾ ಅಲ್ವಾ? ನಾವ್ ಗೆದ್ದಿದ್ರೆ ಈ ಖುಷಿ ನೋಡಕ್ ಆಗ್ತಿತ್ತಾ? ಸೊ ಅವ್ರನ್ನ ಗೆಲ್ಲಿಸ್ಬಿಟ್ಟು ನಾವೇ ವಿನ್ ಆಗಿದ್ದು. ಕಾವ್ಯ, ಎಲ್ಲರಿಗೂ ಅವ್ರವ್ರ ಟೇಸ್ಟ್ ಅಂತ ಇರತ್ತೆ ಕಣೆ. ಅವ್ರಿಗೇನ್ ಬೇಕೋ ಅದು ಆರ್ಡರ್ ಮಾಡ್ಲಿ ಬಿಡು. ಇದೇ ಫಸ್ಟ್ ಟೈಮ್ ಹುಡುಗಿರು ಹೀಗೂ ಇರ್ತಾರೆ ಅಂತ ನನಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ಅಂಜಲಿ ಅವರೇ. ನನ್ನ ಕಾವ್ಯ ಅನ್ನೋ ನಿಮ್ಮ ಥರನೇ ಇದ್ದಿದ್ರೆ ಈ ಜಗತ್ತಲ್ಲಿ ನನ್ನಷ್ಟು ಸುಖಪುರುಷ ಹುಡುಕಿದ್ರು ಎಲ್ಲೂ ಸಿಗ್ತಿರ್ಲಿಲ್ಲ. ಮಕ್ಕಳು ನಗಿಸಿ ನೀವು ಖುಷಿ ಪಡ್ತೀರಾ, ಫ್ರೆಂಡ್ಸ್ ಬಗ್ಗೆ ಎಷ್ಟೆಲ್ಲ ಕೇರ್ ಮಾಡ್ತೀರಾ, ಸರಿ ತಪ್ಪನ್ನ ಅದೆಷ್ಟು ಮೆಚ್ಯೂರ್ಡ್ ಆಗಿ ಅನಲೈಸ್ ಮಾಡ್ತೀರಾ. ಇನ್ನೊಬ್ರು ಫೀಲಿಂಗ್ಸಿಗೆ ಬೆಲೆ ಕೊಡ್ತೀರಾ. ನಿಜವಾಗ್ಲೂ ಹೀಗಿರಕ್ಕಾಗತ್ತಾ ಅನ್ನೋಷ್ಟು ಒಳ್ಳೆಯವ್ರು ನೀವು. ಯು ಆರ್ ಟ್ರೂಲಿ ಗ್ರೇಟ್. ಬೇಡ ಸುಶಾಂತ್, ನೀನು ಈಗ ಅಂಜಲಿ ಬಗ್ಗೆ ತುಂಬ ಯೋಚನೆ ಮಾಡಬೇಡ. ಹೌದು, ಅವಳು ಒಳ್ಳೆಯವಳು, ಹಾಗಂತ ನಿನ್ನ ಲಿಮಿಟ್ ನಿನಗೆ ನೆನಪಿರ್ಲಿ. ಕಾವ್ಯ ನಿನ್ನ ಮನ್ಸಾರೆ ಪ್ರೀತಿ ಮಾಡ್ತಿದ್ದಾಳೆ. ಕಾವ್ಯ ಸ್ವಭಾವಕ್ಕೂ ಅಂಜಲಿ ಸ್ವಭಾವಕ್ಕೂ ಕಂಪೇರ್ ಯಾಕೆ ಮಾಡ್ತಿದ್ಯಾ? ಅವಳು ಎಷ್ಟೇ ಇದ್ರೂ ನಿನ್ನ ಜೀವನ ಹಂಚ್ಕೊಳ್ಳೋ ಸಂಗಾತಿ. ಆದ್ರೆ ಅಂಜಲಿ, ಶಿ ಇಸ್ ಜಸ್ಟ್ ಅ ವೆಲ್ ವಿಶರ್, ಅ ಗುಡ್ ಫ್ರೆಂಡ್ ಅಷ್ಟೇ. ಹೌದು, ಇದೆಲ್ಲ ನಿಜ. ನಾನು ಎಲ್ಲೋ ದಾರಿ ತಪ್ತಿದ್ದೀನ? ನಾನು ಕಾವ್ಯಾಗ ಮೋಸ ಮಾಡಲ್ಲ. I love Kavya, 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 I love. I love Kavya, 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 I love. ಹಾಯ್ ಸುಶಾಂತ್. ಏನೋ ಒಬ್ಬೊಬ್ಬರೇ ಮಾತಾಡ್ಕೊತಿರೋ ಹೋಗಿತ್ತು. ಅದು ಮೆಡಿಕೇಶನ್. ಮೆಡಿಕೇಶನಾ ಮೆಡಿಟೇಷನಾ? ಮೆಡಿಟೇಷನ್ ಅಂದ್ರೆ ಕಾಮ ಕುತ್ಕೊಂಡು ಮಾಡೋದು, ಮೆಡಿಕೇಶನ್ ಅಂದ್ರೆ ಇದು ನನ್ನ ಸ್ಟೈಲ್ ಮೆಡಿಕೇಶನ್. ಸರಿ, ಬನ್ನಿ ಹೋಗೋಣ. ಎಲ್ಲಿಗೆ? ಸುಶಾಂತ್, ಅಂಜಲಿ, ಬೇಗ ಬನ್ನಿ.
ಬನ್ನಿ ಹೇಳ್ತೀನಿ. ಸುಶಾಂತ್, ಸುಶಾಂತ್, ಎಲ್ ಕಳ್ದೋಗಿದ್ಯಾ? ಹೇಗಿದೆ ನನ್ನ ಸರ್ಪ್ರೈಸ್? ತುಂಬಾ ರೊಮ್ಯಾಂಟಿಕ್ ಆಗಿದೆ ಅಲ್ವಾ? ಸಕ್ಕತ್ತಾಗಿದೆ. Wait. ನಿನ್ನೀಲಿ ಕಣ್ಣಲ್ಲಿರೋ ಕಾಂತಿಲೆ ಮುಂಜಾನೆ ಮೂಡಿದಂತೆ ನಂಗೆ, ನೀ ಕಾಲ ಇಟ್ಟಲ್ಲೆಲ್ಲ ಸಂಗೀತವೇ ಕೇಳಿ ನಿನ್ನಿಂದೆ ಕಳೆದು ಹೋದೆ ನಲ್ಲೇ. ನಿನ್ ಹೂವ ನಗುವಲ್ಲೇನೋ ಆನಂದವೇ, ಜೇನಿನ ಹನಿಯ ಮಳೆ ಬಂದಿಲ್ಲೇ. ಅಂಜು, ನೀನು ಬಾ. ಶಿವ ಪೂಜೆಯಲ್ಲಿ ಕರಡಿ ಮರಿ ಥರ ನಾನೇನಿಕೆ? ನೀವಿಬ್ರು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನನ್ನ ಕಣ್ಣೇ ಬಿದ್ದ್ಬಿಡತ್ತೆ. ಯಾರು ಕಾಣದ ಈ ತಳಮಳಕೆ, ಹೃದಯಕ್ಕೆ ನಿನದೇ ಚಡಪಡಿಕೆ. ನಿನ್ನೀಲಿ ಕಣ್ಣಲ್ಲಿರೋ ಏ ಹೋಗೋ. ಯಾಕೆ? ಏನಾಯ್ತು? ಇವ್ನ್ ಮಾಡಿದ ಮೂವ್ಸ್ನೇ ಮಾಡ್ತಿರ್ತಾನ ಕಣೆ. ಜಾನ್, ನನಗೆ ಬರೋದೇ ಅಷ್ಟು. ನೀನ್ ನಂಗೆ ಹೇಳ್ಕೊಡು, ನಾನು ನಿನ್ನ ಹೇಳ್ಕೊಟ್ಟಿದ್ದು ಮಾಡ್ತೀನಿ. ಹೌದೌದು, ಪಾಪ ಚಿಕ್ಕ ಮಗು, ಎಲ್ಲ ನಾನೇ ಹೇಳ್ಕೊಡ್ತೀನಿ ಆಯ್ತಾ? ಓಕೆ ಓಕೆ, ನಿಮ್ ಕೋಳಿ ಜಗಳ ಎಲ್ಲ ಬೇಡ ಇವಾಗ. ದಂಶರಾಜ್ ಸರಣ. ಹಾ, ಗುಡ್ ಐಡಿಯಾ. ನಾನ್ ಫಸ್ಟು. ಮೂರು ವರ್ಡು. ಓಕೆ. ಮೀಸೆ, ಚಿಕ್ಕ ಮಗು, ಕಾವ್ಯ. ಕಾವ್ಯ ಕರೆಕ್ಟಾಗಿ ತೋರಿಸು ಅಂದೆ. ಮಗು, ಕೈ, ತಲೆ. ಛೇ, ಏನು ನೀನು ಎಷ್ಟು ಈಸಿಯಾಗಿ ತೋರಿಸ್ತಾ ಇದೀನಿ. ಭೂತ ಅಯ್ಯನ ಮಗ ಅಯ್ಯು. ನಕ್ಕಿದ್ ಸಾಕು, ನಿಂತವನೆ ಬಾ ಈಗ. ತ್ರೀ ವರ್ಡ್ಸ್. ಓಕೆ. ಹಾ, ಫಸ್ಟ್ first ವರ್ಡ್. word. ನೀವು, ನಾನು, ನಿನ್ನ, ನಿಮ್ಮೊಳಗೆ, ನೀನು, ಹೆಂಡತಿ. ಹಾ, ನಾನು ನನ್ನ ಹೆಂಡ್ತಿರು. ಹಾ, ಇವಾಗ ನಾನು ನಂಜು ಟರ್ನು. ಕಮಾನ್, ಚೀಟಿ ತೆಗಿ. ಹಾ, ಇದನ್ನು ನಾನೇ ಗೆಸ್ ಮಾಡ್ತೀನಿ, ನೋಡ್ತಿರು. ನೋಡೋಣ.
ಐ ಲವ್ ಯು. I love you. ಅಂದ್ರೆ ಐ ಲವ್ ಯು ಮೂವಿ ಅಂತ ಕರೆಕ್ಟಾ? ಕರೆಕ್ಟ್. ಅಯ್ಯೋ ಏನೇನ್ ಹೆಸರಲ್ಲಿ ಮೂವಿ ಮಾಡ್ತಾರೋ. ಅಂಜು ಈ ಆಟನೂ ಮುಗೀತು. ತುಂಬಾ ಚಳಿ ಆಗ್ತಿದೆ ಅಲ್ವಾ? ಸುಶಾಂತ್ ಬೆಂಕಿ ಶಾಖ ಕೊಡೋ. ಆಯ್ತು. ನಿಮ್ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ. ಕಾವ್ಯ, ಈ ಚಳಿಲಿ ಯಾರಾದ್ರೂ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ಲ. ಅಯ್ಯೋ ಇಲ್ಲೇ ಇದಾನಲ್ಲ, ತುಂಬಾ ಚೆನ್ನಾಗಿ ಗಿಟಾರ್ ನುಡಿಸ್ತಾನೆ, ಆದ್ರೆ ನನಗೆ ಇಷ್ಟ ಆಗಲ್ಲ. ಹೌದಾ? ಗ್ರೇಟ್. ವಾವ್, ನಂಗೆ ಗೊತ್ತೇ ಇರ್ಲಿಲ್ಲ. ಸುಶಾಂತ್, ಹಾಗಿದ್ರೆ ಒಂದ್ಸತಿ ನುಡ್ಸಿ ಪ್ಲೀಸ್. ಇಷ್ಟ ದಿನದಲ್ಲಿ ನೀವೇ ಫಸ್ಟ್ ಪರ್ಸನ್ ರೀ ನಾನು ಗಿಟಾರ್ ಪ್ಲೇ ಮಾಡೋದನ್ನ ನೋಡ್ಬೇಕು ಅಂತಿರೋದು. ಒಂದು ಬ್ಯೂಟಿಫುಲ್ ಟ್ಯೂನ್ ಇದೆ, ಅದನ್ನ ಪ್ಲೇ ಮಾಡ್ತೀನಿ ನೋಡಿ. ಅಯ್ಯೋ ನಾನೇ ಹೇಳ್ಬಿಟ್ನಲ್ಲ, ಈಗ ಪಿಟೀಲ್ ಸ್ಟಾರ್ಟ್ ಮಾಡ್ತಾನಲ್ಲಪ್ಪ. ಅಂಜು ಇವಾಗ ಬೇಡ್ವೆ, ಇವನ್ ಪಿಟೀಲ್ ಬಾರಿಸ್ತಾ ಕೂತ್ಕೊಂಡ್ರೆ ಬೋರ್ ಆಗೋಗುತ್ತೆ, ನಿಲ್ಸೋದೇ ಇಲ್ಲ ಇವನು. ಕಾವ್ಯ, ಪಾಪ ಸುಶಾಂತ್ಗೆ ಎಂಥ ಟ್ಯಾಲೆಂಟ್ ಇದೆ, ಕೇಳೋಣ ಇರು ಪ್ಲೀಸ್. ಇವರಿಬ್ರು ಮ್ಯೂಸಿಕ್ ಭೂತಗಳು. ಇವರಿಬ್ರು ಮಧ್ಯ ನಾನು ಬಂದು ಸಿಗಾಕೊಂಡಿದ್ದೀನಿ. ಛೇ, ನನ್ನ ಕರ್ಮ. ಗ್ರೇಟ್, ಸೂಪರ್, ಅಮೇಝಿಂಗ್. ಅರೆ, ಕಾವ್ಯ ಎಲ್ಲಿ? ಅವಳು ಇಷ್ಟೊತ್ತಿಗಾಗಲೇ ನಿದ್ದೆ ಮಾಡ್ತಿರ್ತಾಳೆ. ಅವಳಿಗೆ ನನ್ನ ಮ್ಯೂಸಿಕ್ ಕಂಡ್ರೆ ಇರಿಟೇಟ್ ಆಗುತ್ತೆ. ಟ್ಯಾಲೆಂಟ್ನ ರೆಕಗ್ನೈಸ್ ಮಾಡೋದಕ್ಕೆ ಟ್ಯಾಲೆಂಟ್ ಬೇಕು. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಇಷ್ಟು ಒಳ್ಳೆ ಟ್ಯೂನ್ ಕೇಳಿಸಿದ್ದಕ್ಕೆ. ಸರಿ, ತುಂಬ ಚಳಿ ಆಗ್ತಿದೆ, ಮಳೆ ಬೇರೆ ಬರೋ ಹಾಗಿದೆ, ಹೊರಡಣ್ವಾ? ಸರಿ. ಒಂದು ಹುಡುಗ ಇನ್ನೊಂದು ಹುಡುಗಿ ಒಂದೂರಿನಲ್ಲಿ ಪರಿಚಯ ಆದರು. ಏಯ್, ಬೇಗ ಬೇಗ ಶಿಫ್ಟ್ ಮಾಡ್ರೋ. ಯಾರೋ ಮಾತಾಡ್ದಂಗಾಯ್ತಲ್ಲ, ಯಾರಿರ್ಬೋದು? ಮಹಂತೇಶ್ ಇರಕ್ಕೆ ಬೇರೆ ಮನೆ ಇದೆ, ಬೇರೆ ಯಾರು ಬಂದಿರ್ಬೋದು? ಯಾರ್ಯವರು ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ದಾರೆ? ಏನ್ ಮಾಡ್ತಿದ್ದಾರೆ ಇವರೆಲ್ಲ?
ನನ್ನ ಮಗನಿಗೆ ಅಂತ ಇಷ್ಟು ದೊಡ್ಡ ಅಂಗಡಿಗೆ ಬಂದು ಒಂದು ತಿಂಗಳಿಗಾಗಷ್ಟು ಹಾಲಿನ ಪೌಡ್ರ್ ತಗೊಂಡೋಗಿದ್ದೆ. ಯಾರೋ ಪುಣ್ಯಾತ್ಮರು ಹೇಳಿದ್ರು ಅದು ಹಾಳಾಗಿದೆ, ನಿಮ್ಮ ಮಗನಿಗೆ ಕೊಡಬೇಡಿ ಅಂತ. ಇದು ನಮ್ಮ ಹೊಸ ಪ್ರಾಡಕ್ಟೇ. ಇದು ಅದೇ ಕಂಪನಿ ಹಾಲಿನ ಪ್ಯಾಕೆಟು. ಇದೇನಿದು ಎಕ್ಸ್ಪೈರ್ ಆಗಿದೆ? ಏಯ್